ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಏನಿದೆ ಅನ್ನುವಂತಹ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರ ವಿವರಣೆಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. 8ನೇ ತಾರೀಕು ಶೆಡ್ಗೆ ಹೋದ ನಂತರದಲ್ಲಿ ಏನಾಯಿತು, ಆ ನಂತರ 9ನೇ ತಾರೀಕಿನ ಕಥೆ ಏನು ಅನ್ನೋದರ ವಿವರಣೆಯನ್ನ ಕೊಟ್ಟಿದ್ದಾರೆ ದರ್ಶನ್. ನಾನು ಮೈಸೂರಿಗೆ ಹೋದೆ, ಶೂಟಿಂಗ್ ಸಲುವಾಗಿ ಮನೆಯಿಂದ ನಾನು ಮೈಸೂರಿಗೆ ಹೋದೆ. 10ನೇ ತಾರೀಕು ರಾಡಿಸನ್ ಹೋಟೆಲ್ನಲ್ಲಿ ನಾನು ಸ್ಟೇ ಆಗಿದ್ದೆ. 9ನೇ ತಾರೀಕು ಬೆಳಗ್ಗೆ ನಾನು ಮೈಸೂರಿಗೆ ಹೊರಟೆ. ಈ ಸಂದರ್ಭದಲ್ಲಿ ನನಗೆ ನಾಗರಾಜ್ ಕಾಲ್ ಮಾಡ್ದ, ನೀವು ಹೋಗಿ ನಿಮ್ಮ ಶೂಟಿಂಗ್ನಲ್ಲಿ ಭಾಗಿಯಾಗಿ ಅಂತ ಹೇಳ್ದ. ನಂತರ ಪ್ರದೋಷ್ ಕೂಡ ಕಾಲ್ ಮಾಡಿ, ನೀವೇನು ಟೆನ್ಷನ್ ತಗೊಳ್ಬೇಡಿ, ನಾವು ನೋಡ್ಕೊಳ್ತೀವಿ, ಹೋಗಿ ನೀವು ಅಂತ ಹೇಳ್ದ. ಆ ನಂತರದಲ್ಲಿ ನಾನು ಮೈಸೂರಿಗೆ 9ನೇ ತಾರೀಕು ಹೋದೆ. 10ನೇ ತಾರೀಕಿನಂದು ರಾಡಿಸನ್ ಹೋಟೆಲ್ನಲ್ಲಿ ನಾನು ತಂಗಿದ್ದೆ ಅನ್ನುವಂತಹ ವಿವರಣೆಯನ್ನ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಕೊಟ್ಟಿರುವಂಥದ್ದು. 10ನೇ ತಾರೀಕಿನವರೆಗೂ ಕೂಡ ಈ ಕೇಸ್ನಲ್ಲಿ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಪ್ರದೋಷ ಹೇಳ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ದರ್ಶನ್ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಕೇಸ್ನ ಮುಚ್ಚಿ ಹಾಕೋದಕ್ಕೆ ಇನ್ಚಾರ್ಜ್ ಅನ್ನ ಪ್ರದೋಷ್ ತಗೊಂಡ, ಅದಕ್ಕಾಗಿ 40 ಲಕ್ಷ ಹಣವನ್ನು ಕೂಡ ನನ್ನಿಂದ ಪಡೆದುಕೊಂಡ ಅಂತ ತಿಳಿಸಿದ್ದಾರೆ. ಇದಿಷ್ಟು ದರ್ಶನ್ ಸ್ವಇಚ್ಛಾ ಹೇಳಿಕೆಗಳು ಪಬ್ಲಿಕ್ ಟಿವಿಯ ಬಳಿ ಇದು ಲಭ್ಯವಾಗಿದ್ದು, ಅದರ ಇಂಚಿಂಚು ಮಾಹಿತಿ ನೀವು ನೋಡ್ತಾ ಇದ್ರಿ. ಜೂನ್ 11ನೇ ತಾರೀಕು ಜಿಮ್ ಮುಗಿಸಿ ರಾಡಿಸನ್ ಹೋಟೆಲ್ ರೂಮ್ನಲ್ಲಿ ನಾನು ಇದ್ದೆ. ಅದು ಬೆಳಗ್ಗಿನ ಸಂದರ್ಭ. ಆಗ ಪೊಲೀಸರು ಬಂದು ನನ್ನನ್ನು ಕರೆದುಕೊಂಡು ಬಂದರು. ಬೆಳಗ್ಗೆ ಸುಮಾರು 7:30 ಸಂದರ್ಭದ ಮಾಹಿತಿಗಳಿದು. ಆಗ ಬೆಳಗ್ಗೆ ಸುಮಾರು 8 ಗಂಟೆ ಆಗಿತ್ತು ಅಂತ ಕೂಡ ಅವರು ಹೇಳಿದ್ದಾರೆ. ರಾಡಿಸನ್ ಹೋಟೆಲ್ನಲ್ಲಿ ನಾನು ಸ್ಟೇ ಆಗಿದ್ದೆ. ಅಲ್ಲಿಗೆ ಪೊಲೀಸರು ಬಂದರು, ನನ್ನನ್ನು ಕರ್ಕೊಂಡು ಬಂದರು. ನನ್ನನ್ನು ಕರೆದುಕೊಂಡು ಹೋದರೆ ರೇಣುಕಾಸ್ವಾಮಿ ಮೃತಪಟ್ಟ ಸ್ಥಳ, ಪ್ರದೋಷ್ ವಿನಯ್ಗೆ ಹಣ ಕೊಟ್ಟ ಸ್ಥಳವನ್ನು ತೋರಿಸ್ತೇನೆ ಅಂತ ನಾನು ಹೇಳಿದೆ. ಸೊ ಅದರಂತೆ ನಾನು ಅದನ್ನು ತೋರಿಸಿದ್ದೀನಿ. ನಾನು ಧರಿಸಿದ ಎಲ್ಲ ವಸ್ತುಗಳನ್ನು ಐಡಿಯಲ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ. ಸೊ ಅವರು ಅದನ್ನೆಲ್ಲವನ್ನು ಕೂಡ ಕೇಳಿದರು, ಅದೆಲ್ಲವನ್ನು ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ತಿಳಿಸಿದ್ದಾರೆ. ತಾನು ಮೈಸೂರಿಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಆ ಆತಂಕ ಇತ್ತು. ಆದರೆ ನಾಗರಾಜ್ ಮತ್ತು ಪ್ರದೋಷ್ ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಅಂತ ಹೇಳಿದ್ರು. ಆನಂತರ ನಾನು ಮೈಸೂರಿಗೆ ಹೋದೆ. 10ನೇ ತಾರೀಕು ರಾಡಿಸನ್ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದೆ, ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದೆ. ಮತ್ತು 11ನೇ ತಾರೀಕು ಬೆಳಗ್ಗೆ 8 ಗಂಟೆಯ ಸಂದರ್ಭ ನಾನು ಹೋಟೆಲ್ನಲ್ಲೇ ತಂಗಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಬಂದರು, ನನ್ನನ್ನು ಕರೆದುಕೊಂಡು ಬಂದರು. ಆ ನಂತರದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಾಟ್ ಮಹಜರ್ ಇರಬಹುದು ಅಥವಾ ಆ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂತಹ ವಿಷಯಗಳಿರಬಹುದು, ಅದೆಲ್ಲದರ ಬಗ್ಗೆ ಕೇಳಿದ್ರು. ದುಡ್ಡು ಕೊಟ್ಟಂತಹ ಪ್ಲೇಸ್ ಯಾವುದು ತೋರಿಸ್ಬೇಕು ಅಂತಂದ್ರು, ಅದೆಲ್ಲವನ್ನು ಕೂಡ ನಾನು ತೋರಿಸ್ದೆ ಅನ್ನುವಂತಹ ಸ್ವಇಚ್ಛಾ ಹೇಳಿಕೆಯ ವಿವರಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ಇಡೀ ಘಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದು ಇದು ದರ್ಶನ್ ವರ್ಷನ್. ಒಟ್ಟು 17 ಆರೋಪಿಗಳ ವರ್ಷನ್ ಏನು ಅನ್ನೋದನ್ನು ಕೂಡ ಈ ರೀತಿಯಾಗಿ ಪಡೆದುಕೊಂಡಿದ್ದಾರೆ. ಎಲ್ಲರ ಹೇಳಿಕೆಗಳು ಕೂಡ ಒಂದೇ ರೀತಿಯಾಗಿ ಇದೆಯಾ ಅಥವಾ ಇನ್ಯಾರನ್ನು ಸೇಫ್ ಮಾಡೋದಕ್ಕೆ ಇನ್ಯಾರೋ ಬೇರೆ ಕಥೆಯನ್ನು ಕಟ್ತಾ ಇದ್ದಾರಾ ಅನ್ನೋದು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ದರ್ಶನ್ ಕೊಟ್ಟಿರುವ ತಮ್ಮ ಸ್ವಇಚ್ಛಾ ಹೇಳಿಕೆಯ ಪ್ರಕಾರವಾಗಿ ಶೆಡ್ಗೆ ಬಂದಂತಹ ಪವಿತ್ರ ಗೌಡ ಅಲ್ಲಿ ಒಡೆದು ಬಡ್ದು ಮಾಡಿದ್ದೇನೂ ಕೂಡ ಅವರ ಹೇಳಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ದರ್ಶನ್ ಹೇಳಿಕೆಯಲ್ಲಿ ಪವಿತ್ರ ಗೌಡ ಬಂದ ತಕ್ಷಣ ರಿಟರ್ನ್ ಕಾರಿಗೆ ಹೋದ್ಲು ಅನ್ನೋ ಮಾಹಿತಿಗಳಷ್ಟೇ ಕಾಣಿಸ್ತಾ ಇದೆ. ಉಳಿದಂತೆ ಹಲ್ಲೆ ನಡೆಸಿದ್ದು ದರ್ಶನ್ನೂ ಹಲ್ಲೆ ನಡೆಸಿದ್ದಾರೆ, ನಂದೀಶ್ ಹಲ್ಲೆ ನಡೆಸಿದ್ದಾನೆ, ಲಕ್ಷ್ಮಣ್ ಹಲ್ಲೆ ನಡೆಸಿದ್ದಾನೆ. ನಾನು ಬರೋದಕ್ಕೂ ಮೊದಲೇ ಅಲ್ಲಿದ್ದಂತಹ ಹುಡುಗರು ಕೂಡ ಆತನ ಮೇಲೆ ಹಲ್ಲೆ ನಡೆಸಿದ ಹಾಗೆ ಕಾಣಿಸುತ್ತೆ. ಯಾಕಂದರೆ ನಾನು ಹೋಗುವ ಸಂದರ್ಭದಲ್ಲೇ ರೇಣುಕಾಸ್ವಾಮಿ ಬಳಲಿದ ರೀತಿಯಲ್ಲಿ ಕಾಣಿಸ್ತಾ ಇದ್ದ. ನಾವಲ್ಲಿಗೆ ಹೋಗಿದ್ದು 4:30 ಸಂದರ್ಭ ಅನ್ನುವಂತಹ ವಿವರಣೆಗಳನ್ನು ಕೂಡ ದರ್ಶನ್ ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಹಲ್ಲೆ ನಡೆಸಿದ್ದಷ್ಟೇ ಅಲ್ಲಿಂದ ವಿನಯ್ ಮತ್ತು ದರ್ಶನ್ ಹೊರಟು ಬಿಟ್ಟಿದ್ದಾರೆ. ಪವಿತ್ರ ಗೌಡ ಇವರಿಗಿಂತ ಮೊದಲೇ ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ದರ್ಶನ್ ಮತ್ತು ವಿನಯ್ ಹೊರಗೆ ಬಂದರು, ಚಿತ್ರದುರ್ಗದ ಹುಡುಗರು ಫೋಟೋ ತೆಗೆಸ್ಕೊಂಡ್ರು. ಅಲ್ಲಿಂದ ನಾವು ಸೀದಾ ವಾಪಸ್ ಬಂದ್ವಿ. ಆ ನಂತರ ಸಂಜೆ 7:30 ಮತ್ತು 9 ಗಂಟೆಯ ಸಂದರ್ಭದಲ್ಲಿ ಮತ್ತೆ ನನಗೆ ಪ್ರದೋಷಿಂದ ಕಾಲ್ ಬಂತು, ಈತ ಮೃತಪಟ್ಬಿಟ್ಟಿದ್ದಾನೆ ಅಂತ. ನಾನು ಅಲ್ಲಿಂದ ಹೊರಟಾಗ ಚೆನ್ನಾಗೇ ಇದ್ನಲ್ಲ ಅಂತ ಕೇಳಿದೆ. ಆ ನಂತರದಲ್ಲಿ ಬಂದು ದುಡ್ಡು ಕೊಡಿ, ನಾವು ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ 30 ಲಕ್ಷ ಕೇಳ್ದ. 30 ಲಕ್ಷ ನನ್ನ ಮನೆಯಲ್ಲಿತ್ತು. ಆ ಹಣದ ಬ್ಯಾಗನ್ನು ಪ್ರದೋಷ್ ಕೈಗೆ ಕೊಟ್ಟೆ. ಇನ್ನೂ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಮನೆಗೆ ಬಂದ, ಮತ್ತೆ 10 ಲಕ್ಷ ಕೇಳ್ದ. ಮನೆಯಲ್ಲೇ ಇದ್ದಂಥ 20 ಲಕ್ಷವನ್ನು ಕೂಡ ನಾನು ಪ್ರದೋಷ್ಗೆ ಕೊಟ್ಟೆ. ಆ ನಂತರ ನಾನು ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋದಿತ್ತು ಶೂಟಿಂಗ್ ಸಲುವಾಗಿ. ಮೈಸೂರಿಗೆ ಹೋಗುವ ಸಂದರ್ಭದಲ್ಲಿ ನಾಗರಾಜ್ ಕಾಲ್ ಮಾಡ್ದ, ನೀವು ಆರಾಮಾಗಿ ಹೋಗಿ ಶೂಟಿಂಗ್ನಲ್ಲಿ ಭಾಗಿಯಾಗಿ ಅಂತ ಹೇಳ್ದ. ಅಗೇನ್ ಪ್ರದೋಷಿಂದನೂ ಕೂಡ ಕಾಲ್ ಬಂತು, ನೀವು ಭಯ ಪಡಬೇಡಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದ ಅನ್ನುವಂಥ ವಿವರಣೆಗಳನ್ನ ಕೊಟ್ಟಿದ್ದಾರೆ.